ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಇವತ್ತಿನ ಎಪಿಸೋಡ್ನ 2ನೇ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ. ಆ್ಯಕ್ಚುಲಿ ಈ ಒಂದು ಪ್ರೋಮೋದಲ್ಲಿ ಈಗ ಉಳಿದಿರುವಂತಹ 7 ಜನ ಸ್ಪರ್ಧಿಗಳ ಮಧ್ಯೆ ಈಗ ಬಿಗ್ ಬಾಸ್ ಒಂದು ಆ್ಯಕ್ಟಿವಿಟಿನ ಕೊಟ್ಟಿದ್ದಾರೆ. ಅದು ಕೂಡ ಫ್ಯಾನ್ಸ್ಗಳು ಆಸೆಯಂತೆ ಒಂದು ಆ್ಯಕ್ಟಿವಿಟಿನ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬನ್ನಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸ ಬಂದ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಸಂಪೂರ್ಣವಾಗಿ ನೋಡಿ ಅಂತ ಹೇಳ್ತಾ. ಹೌದು ವೀಕ್ಷಕರೇ, ಈಗ 7 ಜನ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಒಂದು ಆ್ಯಕ್ಟಿವಿಟಿನ ಕೊಟ್ಟಿದೆ. ಈ ಆಕ್ಟಿವಿಟಿ ಯಾವ ರೀತಿ ಇದೆಯಪ್ಪ ಅಂದರೆ ಕೆಲವೊಂದಿಷ್ಟು ಬೋರ್ಡ್ಗಳನ್ನ ಅರೇಂಜ್ ಮಾಡಿದ್ದಾರೆ. ಅಂದರೆ ಪರ್ಟಿಕ್ಯುಲರ್ ಈ ಒಂದು ಸ್ಪರ್ಧೆಗೆ ಅಂತ ಹೇಳಿ 7 ಬೋರ್ಡ್ಗಳನ್ನ, ವೈಟ್ ಬೋರ್ಡ್ಗಳನ್ನ ಅರೇಂಜ್ ಮಾಡಿದ್ದಾರೆ. ಈ ಬೋರ್ಡ್ ಮೇಲೆ ಅಭಿಮಾನಿಗಳು ಇವರನ್ನು ಯಾವ ರೀತಿಯಲ್ಲಿ ನೋಡೋಕೆ ಇಷ್ಟಪಡಬೇಕು ಮತ್ತು ಯಾವ ರೀತಿಯಲ್ಲಿ ಇಷ್ಟಪಡ್ತಾ ಇದ್ದಾರೆ ಅದರ ಬಗ್ಗೆ ಒಂದಿಷ್ಟು ಸಣ್ಣ ಮಾಹಿತಿಗಳನ್ನು, ಅಂದರೆ ಒಂದು ಸಣ್ಣ ವಿಚಾರಗಳನ್ನು ಆ ಒಂದೊಂದು ಬೋರ್ಡ್ ಮೇಲೆ ಒಂದೊಂದು ಪಾಯಿಂಟ್ಗಳಲ್ಲಿ ಬರಿಬೇಕು. ಅದೇ ರೀತಿ ಈಗ ಎಲ್ಲ ಸ್ಪರ್ಧಿಗಳು ಫ್ಯಾನ್ಸ್ಗಳು ನಮ್ಮನ್ನು ಯಾವ ರೀತಿ ನೋಡಬೇಕು ಅನ್ನೋ ರೀತಿಯಲ್ಲಿ ಈಗ ಒಂದೊಂದೇ ಪದಗಳನ್ನ ಬರೀತಾ ಇದ್ದಾರೆ, ಲೈನ್ಸ್ಗಳು ಅಂತಲೂ ಕೂಡ ಹೇಳ್ಬೋದು. ಇದರಲ್ಲಿ ಫಸ್ಟ್ ಆಫ್ ಆಲ್ ಇಲ್ಲಿ ಗಿಲ್ಲಿಯವರು ಒಂದು ಮಾತನ್ನು ಹೇಳಿದ್ದಾರೆ. ಏನಪ್ಪ ಅಂದರೆ ಗಿಲ್ಲಿಯವರು ಅವರ ಬೋರ್ಡ್ ಮೇಲೆ ಯಾವ ರೀತಿ ಬರೆದಿರಪ್ಪ ಅಂದರೆ ಪಳ್ಳಾರ್ ಗಿಲ್ಲಿ, ಕ್ಯಾಪ್ಟನ್ನು, ಕಿಂಗ್ ಮೇಕರು, ಕಾಮಿಡಿ ಫಂಟರು, ಸಕಲಪ್ಪ ವಲ್ಲಭ, ಎಲ್ಲ ಆರ್ಭಟ ಬಲ್ಲವ ಅನ್ನೋ ಒಂದು ವರ್ಡ್ನ ಬರ್ತಿದ್ದಾರೆ. ಅಂದರೆ ಈ ರೀತಿಲಿ ಫ್ಯಾನ್ಸ್ಗಳು ನನ್ನನ್ನು ನೋಡ್ತಾ ಇದ್ದಾರೆ ಅಂತ ಅವರ ಮನಸ್ಸಲ್ಲಿ ಓಡ್ತಾ ಇದೆ. ಆ ಒಂದು ವಿಷಯಗಳ ಬಗ್ಗೆ ಇಲ್ಲಿ ಒಂದೊಂದು ಬೋರ್ಡ್ ಮೇಲೆ ಅವ್ರಿಗೆ ಇಷ್ಟವಾಗುವಂಥ ಪದಗಳನ್ನ ಇಲ್ಲಿ ಗಿಲ್ಲಿಯವರು ಬರೆದಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅದು ವೀಕ್ಷಕರೇ, ಈಗ ನೆಕ್ಸ್ಟ್ ಒಂದು ಸೀನಲ್ಲಿ ಇಲ್ಲಿ ಧ್ರುವಂತ್ ಅವರು ಮಾತಾಡುವಂಥ ವಿಷಯಗಳನ್ನ ತೋರಿಸಿದ್ದಾರೆ. ಅವರ ಬೋರ್ಡ್ನ ಪರ್ಟಿಕ್ಯುಲರ್ ಆಗಿ ತೋರಿಸಿದ್ದಾರೆ. ಇಲ್ಲಿ ಧ್ರುವಂತ್ ಅವರು ರ್ಯಾಸಿಂಗ್ ಧ್ರುವಂತ್ ಏನೇನೋ ಒಂದಿಷ್ಟು ವರ್ಡ್ಗಳನ್ನ ಬರೆದಿದ್ದಾರೆ. ಇಂಗ್ಲೀಷ್ನಲ್ಲಿ ಏನೋ ಬರೆದಿದ್ದಾರೆ. ಈ ಒಂದು ವಿಷಯ ಬರೆಯುವಾಗ ಅವರು ಎಕ್ಸ್ಪ್ಲೇನ್ ಮಾಡುವಾಗ ಅಶ್ವಿನಿ ಅವ್ರು ಏನು ಹೇಳ್ತಾರೆ, ಒನ್ ಮೋರ್ ಆ್ಯಡಿಂಗ್, ಏನಪ್ಪ ಅಂದರೆ ಸೀಕ್ರೆಟ್ ರೂಮ್ ಹೀರೋ ಅಂತ ಬರೀರಿ ಅಂತ ಹೇಳಿದಾಗ ಅಲ್ಲಿ ಸೈಲೆಂಟ್ ಆಗಿ ನಿಂತಿರುವಂಥ ರಕ್ಷಿತ್ ಅವ್ರು ಏನು ಮಾಡ್ತಾರೆ, ಸೀಕ್ರೆಟ್ ರೂಮ್ 0 ಅಂತ ಹೇಳ್ತಾರೆ. ಈ ಒಂದು ವಿಷಯದಲ್ಲಿ ಧ್ರುವಂತ್ ಅವರು ಫುಲ್ ಗರಂ ಆಗ್ತಾರೆ. ಅವರ ಒಂದು ರಿಯಾಕ್ಷನ್ನು ಬೇರೆ ರೀತಿ ಬರುತ್ತೆ. ಆಗ ಅಲ್ಲಿರುವಂಥ ಸ್ಪರ್ಧಿಗಳು ಸುಮ್ಮನಿರು ಅಂತಲೂ ಕೂಡ ಹೇಳ್ತಾರೆ. ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಮಾತುಕತೆಗಳು ನಡೆದಿದ್ದಾವೆ, ಬಟ್ ಈ ಒಂದು ಪ್ರೋಮೋದಲ್ಲಿ ತೋರಿಸಿಲ್ಲ. ಬಟ್ ಇವತ್ತಿನ ಎಪಿಸೋಡ್ ನೋಡಿದ ಮೇಲೆ ಗೊತ್ತಾಗುತ್ತೆ ಅಲ್ಲಿ ಯಾವ ರೀತಿಯ ಮಾತುಗಳು ನಡೆದಿದ್ದಾವೆ ಅಂತ. ಅಷ್ಟೇ ಅಲ್ಲದೆ ಈ ಒಂದು ರಕ್ಷಿತ್ ಅವರ ಮಾತು ಬಂದ ಮೇಲೆ ಧ್ರುವಂತ್ ಅವರು ಸುಮ್ಮನೆ ಇರ್ತಾರೆ. ಅವರು ಕೂಡ ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆನೂ ಕೂಡ ಮಾತಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ಧ್ರುವಂತ್ ಅವ್ರು ಏನು ಹೇಳ್ತಾ ಇದ್ದಾರೆ, ಈ ಮನೆಯಲ್ಲಿ ನನ್ನ ಒಬ್ಬ ಟಾರ್ಗೆಟ್ ಮಾಡಿ ನೋಡ್ತಾ ಇದ್ದಾಗ, ನನ್ನನ್ನೇ ಎಲ್ಲರೂ ಟಾರ್ಗೆಟ್ ಮಾಡಿದಾಗ ನಾನು ಒಬ್ಬನೇ ಆಗಿ ನಿಂತ್ಕೊಂಡು ಗರ್ಜನೆ ಮಾಡಿ ಅದನ್ನ ಎಲ್ಲ ಎದುರಿಸ್ಕೊಂಡು ಬಂದಿದ್ದೀನಿ. ಅಷ್ಟೇ ಅಲ್ಲದೆ ಈ ಒಂದು ಮನೆಗೆ ನಾನು ಒಂದು ಮೇನ್ ಪಿಲ್ಲರ್ ಆಗಿ ನಿಂತಿದ್ದೀನಿ ಅಂತಲೂ ಕೂಡ ಮಾತಾಡ್ತಾ ಇದ್ದಾರೆ. ಇಲ್ಲಿ ಆಲ್ಮೋಸ್ಟ್ ಬಿಗ್ ಬಾಸ್ ಮನೆಯಲ್ಲಿ ಗರ್ಜನೆಯಾಗಿ ಅದಕ್ಕೆ ವಿರುದ್ಧವಾಗಿ ಬಂದಿದ್ದೀನಿ, ನನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ರೀತಿಯಲ್ಲಿ ಮಾತುಗಳನ್ನ ಆಡಿದ್ದಾರೆ. ಈ ಮಾತಿನ ಅರ್ಥ ನಿಮಗೆ ಗೊತ್ತೇ ಇರುತ್ತೆ. ಮತ್ತೆ ನಾನು ಎಕ್ಸ್ಪ್ಲೈನ್ ಮಾಡೋದು ಬೇಡ. ಈಗ ವೈಯಕ್ತಿಕವಾಗಿ ಅವರವರ ಮನಸ್ಸಲ್ಲಿ ಏನಿದೆ, ಫ್ಯಾನ್ಸ್ಗಳು ಯಾವ ರೀತಿಯಲ್ಲಿ ಇಷ್ಟಪಡ್ತಾ ಇದ್ದಾರೆ, ಆ ಒಂದಿಷ್ಟು ಪದಗಳನ್ನ ಬೋರ್ಡ್ ಮೇಲೆ ಬರೆದು ಅವರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಈ ಒಂದು ಪ್ರೋಮೋದಲ್ಲಿ ಕೆಲವೊಂದಿಷ್ಟು ಸ್ಪರ್ಧಿಗಳ ಬಗ್ಗೆ ಮಾತ್ರ ತೋರಿಸಿದ್ದಾರೆ. ಬಟ್ ಎಲ್ಲ ಸ್ಪರ್ಧಿಗಳು ಏನು ಬರೆದಿದ್ದಾರೆ ಅಂತ ತೋರಿಸಿಲ್ಲ. ಫಸ್ಟ್ ಆಫ್ ಆಲ್ ಇಲ್ಲಿ ಗಿಲ್ಲಿಯವರು ಬರೆದಿರೋ ತೋರಿಸಿದ್ದಾರೆ, ಮತ್ತು ನಮ್ಮ ಧ್ರುವಂತ್ ಅವರು ಬರ್ತಿರೋ ತೋರಿಸಿದ್ದಾರೆ. ಮೂರನೇದಾಗಿ ಅಶ್ವಿನಿ ಅವರು ಬರ್ದಿದ್ರು ಅಂತ ತೋರಿಸಿದ್ದಾರೆ. ಈಗ ನಾನು ಅಶ್ವಿನಿ ಅವರು ಏನು ಬರ್ದಿದ್ದಾರೆ ಅಂತ ಒಂದೊಂದೇ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ಅಶ್ವಿನಿ ಅವರು ಏನು ಹೇಳ್ತಾ ಇದ್ದಾರಪ್ಪ ಅಂದರೆ, ಇಲ್ಲಿ ಅಶ್ವಿನಿ ಅವ್ರು ಏನು ಹೇಳ್ತಾ ಇದ್ದಾರೆ, ಛಲಗಾರ್ತಿ ಅಶ್ವಿನಿ. ನಾನು ಈ ರೀತಿಯಲ್ಲಿ ಫ್ಯಾನ್ಸ್ಗಳಿಗೆ ಇಷ್ಟ ಆಗೋಕ್ಕೆ ಇಷ್ಟಪಡ್ತೀನಿ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಈ ಮನೆಯಲ್ಲಿ ತುಂಬ ಜನ ನನ್ನ ಬೇರೆ ರೀತಿಯಲ್ಲಿ ನೋಡ್ತಾರೆ. ಅಷ್ಟೇ ಅಲ್ಲದೆ ಒಂದು ಟೈಟಲ್ ಸಹ ಕೊಡ್ತಾರೆ, ಏನೇನೋ ವಿಷಯಗಳನ್ನ ಮಾತಾಡ್ತಾರೆ. ಅದಕ್ಕೆಲ್ಲ ನಾನು ಫೇಸ್ ಮಾಡಿ ಏನಕ್ಕೂ ತಲೆ ಕೆಡಿಸ್ತಾ ಇಲ್ಲಿವರೆಗೂ ಬಂದಿದ್ದೀನಿ ಅಂದರೆ ಅದು ನನ್ನ ಸ್ಟ್ರಾಟಜಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಈ ಒಂದು ಮಾತಿಗೆ ಅಲ್ಲಿರುವಂಥ ಸ್ಪರ್ಧಿಗಳು ಕೂಡ ಚಪ್ಪಾಳೆ ತಟ್ಟಿದ್ದಾರೆ. ಬಟ್ ಅಲ್ಲಿ ಯಾವ ವಿಷಯಕ್ಕೆ ಚಪ್ಪಾಳೆ ತಟ್ಟಿದ್ದಾರೆ ಅಂತ ಕ್ಲಿಯರಾಗಿ ಗೊತ್ತಾಗಿಲ್ಲ. ಬಟ್ ಇಲ್ಲಿ ಛಲಗಾರ್ತಿ ಅಶ್ವಿನಿ ಅಂದಕ್ಕೆ ಒಂದಿಷ್ಟು ಚಪ್ಪಾಳೆ ತಟ್ಟಿದ್ದಾರೆ. ಅವರು ಕೊಟ್ಟಿರುವಂಥ ಕಾರಣಗಳನ್ನ ಕೇಳಿ ಚಪ್ಪಾಳೆ ಕೊಟ್ಟಿದ್ದಾರೆ, ಅದಂತೂ ಕ್ಲಿಯರಾಗಿ ಗೊತ್ತಿಲ್ಲ. ಬಟ್ ಆದರೆ ಅಲ್ಲಿರುವಂಥ ಎಲ್ಲ ಸ್ಪರ್ಧಿಗಳು ಕೂಡ ಚಪ್ಪಾಳೆ ತಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಅಶ್ವಿನಿ, ಹಠವಾದಿ ಅಶ್ವಿನಿ, ಫೈರ್ ಬ್ರ್ಯಾಂಡ್ ಅಶ್ವಿನಿ, ಕೆಲವೊಂದಿಷ್ಟು ವರ್ಡ್ಗಳನ್ನು ಸಹ ಬರ್ತಿದ್ದಾರೆ. ಕಿಚ್ಚು ಅಶ್ವಿನಿ, ಖಡಕ್ ಅಶ್ವಿನಿ, ಏನೇನೋ ಒಂದು ಪದಗಳನ್ನ ಬರೆದಿದ್ದಾರೆ. ಈ ಒಂದು ಪದಗಳು ನೋಡಿದ್ಮೇಲೆ ಆಲ್ಮೋಸ್ಟ್ ಇದು ಕನ್ಫರ್ಮ್ ಅಂತಲೂ ಕೂಡ ಹೇಳ್ಬೋದು. ನಾವು ಇಷ್ಟು ದಿನ ಅಶ್ವಿನಿ ಅವ್ರು ನೋಡಿದ್ದು ನಿಜಾನೇ. ಇಲ್ಲಿ ಕೊಟ್ಟಿರುವಂಥ ಕಾರಣಗಳು ಸರಿಯಾಗಿದೆ ಅಂತಲೂ ಕೂಡ ಹೇಳ್ಬೋದು. ಈ ರೀತಿಯ ಒಂದಿಷ್ಟು ಚಟುವಟಿಕೆನ ಕೊಟ್ಟಿದ್ದಾರೆ. ಈ ಒಂದು ಚಟುವಟಿಕೆ ಅಲ್ಲಿರುವಂಥ ಎಲ್ಲ ಸ್ಪರ್ಧಿಗಳಿಗಿಂತ ಫ್ಯಾನ್ಸ್ಗಳಿಗೆ ತುಂಬ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ಅಶ್ವಿನಿ ಅವರು ಕೊನೆಗೆ ಒಂದು ಮಾತು ಹೇಳ್ತಾರೆ, ಮೈ ಕಾಲ್ ಮೈ ಬ್ರ್ಯಾಂಡ್ ಇನ್ ಬಿಗ್ ಬಾಸ್ ಅಂತ. ಅಂದರೆ ಇದರ ಅರ್ಥ ನನಗೆ ಗೊತ್ತಾಗಲಿಲ್ಲ. ನನ್ನ ಪ್ರಕಾರ ಇಲ್ಲಿ ಅಶ್ವಿನಿ ಅವರು ಹೇಳ್ತಿರೋ ಪದ ಏನಪ್ಪ ಅಂದರೆ, ಬಿಗ್ ಬಾಸ್ ಕಾಲ್ ಮಾಡಿ ಒಂದು ಬ್ರ್ಯಾಂಡ್ನ ಬಿಗ್ ಬಾಸ್ ಮನೆ ಒಳಗಡೆ ಕರ್ಸ್ಕೊಂಡಿದೆ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಒಂದಕ್ಕೆ ಅಶ್ವಿನಿ ಅವರ ಎಂಟರ್ಟೈನ್ಮೆಂಟ್ ತುಂಬ ಚೆನ್ನಾಗಿತ್ತು ಅಂತಲೂ ಕೂಡ ಹೇಳ್ಬೋದು. ಆಲ್ಮೋಸ್ಟ್ ತುಂಬ ಜನ ಹೇಳ್ತಾರೆ ಇವಳು ಸರಿಯಾಗಿ ಆಟ ಆಡಲ್ಲ, ಅದು ಬರಲ್ಲ, ಇದು ಬರಲ್ಲ. ಬಟ್ ಬಿಗ್ ಬಾಸ್ ಮನೆ ಅಂದಮೇಲೆ, ವೈಯಕ್ತಿಕ ಆಟ ಅಂದಮೇಲೆ ಈ ರೀತಿ ಎಲ್ಲ ಗುಣಗಳು ಇರಲೇಬೇಕು. ಬಟ್ ನಾನು ಒಂದೇ ರೀತಿಯಲ್ಲಿ ಒಂದೇ ರೂಟಲ್ಲಿ ಹೋಗ್ತೀನಿ ಅಂದರೆ ಅದು ತಪ್ಪಾಗುತ್ತೆ. ಬಟ್ ಎಲ್ಲದನ್ನು ಸರೌಂಡಿಂಗಲ್ಲಿ ನಾವು ನೋಡಿದ್ರೆ ಕೆಲವೊಂದಿಷ್ಟು ಸ್ಪರ್ಧಿಗಳು ಮಾತ್ರ ಬಿಗ್ ಬಾಸ್ ಮನೆಯಲ್ಲಿ ಅದೇ ರೀತಿ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಈ ಒಂದು ಪ್ರೋಮೋದಲ್ಲಿ 3 ಜನ ಸ್ಪರ್ಧಿಗಳು ತುಂಬ ಹೈಲೈಟ್ ಮಾಡಿ ತೋರಿಸಿದ್ದಾರೆ. ಬಟ್ ಇವತ್ತಿನ ಎಪಿಸೋಡ್ ನೋಡಬೇಕು ಯಾವ್ಯಾವ ಸ್ಪರ್ಧಿ ಏನೇನೆಲ್ಲ ಬರೆದಿದ್ದಾರೆ ಅಂತ. ಇಲ್ಲಿ ರಘು ಅವರು ಒಂದು ಕ್ಯಾಪ್ಷನ್ ಮಾತ್ರ ತೋರಿಸಿದ್ದಾರೆ,
ಕ್ಯಾಪ್ಟನ್ ರಘು ಅಂತ ಬರ್ದಿದ್ದಾರೆ. ಅಂದರೆ ಅವರ ಫ್ಯಾನ್ಸ್ಗಳು ಕ್ಯಾಪ್ಟನ್ ರಘು ಆಗಿ ನೋಡೋಕ್ಕೆ ತುಂಬ ಇಷ್ಟಪಟ್ಟಿದ್ದಾರೆ ಅಂತ ಅವರ ಮನಸ್ಸಲ್ಲಿ ಇದೆ. ಸೊ ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆಯೂ ಕೂಡ ಬರೆದಿದ್ದಾರೆ. ಇವತ್ತಿನ ಎಪಿಸೋಡ್ ನೋಡಿದ ಮೇಲೆ ಕ್ಲಿಯರಾಗಿ ಗೊತ್ತಾಗುತ್ತೆ ಯಾವ್ಯಾವ ಸ್ಪರ್ಧಿಗಳು ಏನೇನು ಬರೆದಿದ್ದಾರೆ ಏನು ಅಂತ. ಸೊ ನಿಮ್ಮ ಪ್ರಕಾರ ಯಾವ ಸ್ಪರ್ಧಿಗಳು ಏನೆಲ್ಲ ಬರೆದಿರ್ಬೋದು ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಬಟ್ ಇಲ್ಲಿ ಗಿಲ್ಲಿಯವರು ಬರೆದಿರುವಂತಹ ಲೈನ್ಸ್ಗಳು ತುಂಬ ಚೆನ್ನಾಗಿತ್ತಾ, ಮತ್ತು ಅಶ್ವಿನಿಯವರು ಬರೆದಿರೋ ಲೈನ್ಸ್ಗಳು ಚೆನ್ನಾಗಿತ್ತಾ, ಇಲ್ಲ ಧ್ರುವಂತ್ ಅವರು ಬರೆದಿರುವಂಥ ಲೈನ್ಸ್ಗಳು ಚೆನ್ನಾಗಿತ್ತಾ, ನಿಮ್ಮ ಅನಿಸಿಕೆನ ತಿಳಿಸ್ಬೋದು. ಅಷ್ಟೇ ಅಲ್ಲದೆ ಯಾರು ಧ್ರುವಂತ್ ಅವರು ಮಾತಾಡೋ ಟೈಮಲ್ಲಿ ರಕ್ಷಿತ್ ಅವರು ಯೂಸ್ ಮಾಡುವಂಥ ಪದಗಳನ್ನ ಕೇಳಿ ಸೊ ಅಲ್ಲಿ ಯಾರು ನಮ್ಮ ಧ್ರುವಂತ್ ಅವರು ಗರಂ ಆಗಿದ್ದಂತ ಕನ್ಫರ್ಮು. ಬಟ್ ಅಲ್ಲಿ ಕೆಲವೊಂದಿಷ್ಟು ಮಾತುಗಳು ನಡೆದಿದ್ದಾವೆ, ಬಟ್ ಈ ಒಂದು ಪ್ರೋಮೋದಲ್ಲಿ ತೋರಿಸಿಲ್ಲ. ಬಟ್ ನಾವು ಪ್ರೋಮೋ ನೋಡ್ಕೊಂಡು ಡಿಪೆಂಡ್ ಮಾಡೋಕ್ಕಾಗಲ್ಲ, ಇವರೇ ಜಗಳ ಆಡ್ತಾರೆ ಇವರೇ ನಡೆಯುತ್ತೆ ಅಂತ. ಬಟ್ ನೋಡೋಣ ಇವತ್ತು ಏನಾಗುತ್ತೆ ಅಂತ. ಸೊ ಇವತ್ತಿನ ಎಪಿಸೋಡ್ನ ಯಾರು ಮಿಸ್ ಮಾಡ್ಕೊಳ್ಳಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳ್ತಾ ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟದ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮತ್ತೊಂದು ಪ್ರೋಮೋ ಅಪ್ಡೇಟಲ್ಲಿ. ಬಾಯ್.